ಇವತ್ತು ಬಿಹಾರದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರಕ್ಕೆ NDA ಮೈತ್ರಿಕೂಟಕ್ಕೆ ಇವತ್ತು ಬಹುಮತ ಬಂದಿರೋದನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತಿನ ಈ ಗೆಲುವು ಬಿಹಾರದ ಮತದಾರರು ಅಭಿವೃದ್ಧಿಗೆ 20 ವರ್ಷದ ನಿತೀಶ್ ಕುಮಾರ್ ಅವರ ಆಳ್ವಿಕೆ ಏನಿದೆ ಅದಕ್ಕೆ ಮತ್ತೊಮ್ಮೆ ಅಧಿಕೃತ ಮುದ್ರೆಯನ್ನು ಒತ್ತುವ ಮುಖಾಂತರ ಇವತ್ತು ಏನು ಆ ರಾಜ್ಯದ ಅಭಿವೃದ್ಧಿಯ ಹರಿಕಾರ ಅಂತ ಕರೆಸ್ಕೊತಾ ಇರುವಂಥ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಯವರ ಈ ಒಂದು ಏನು ಡಬಲ್ ಇಂಜಿನ್ ಗೌರ್ಮೆಂಟಿಗೆ ಸರ್ಕಾರಕ್ಕೆ ಇವತ್ತು ಅಧಿಕೃತ ಮುದ್ರೆಯನ್ನು ಒತ್ತಿದ್ದಾರೆ. ಬಂಧುಗಳ, ರಾಹುಲ್ ಗಾಂಧಿ ಅವರು ಬೊಬ್ಬೆ ಹೊಡಿತಿದ್ರು, ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಿದ್ರು. ಮತಗಳ್ಳತನ ಮತಗಳ್ಳತನ ಮತಗಳ್ಳತನ. ಯಾವ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಿದ ನಂತರ ಏನೋ ಭಾಳ ಅಲ್ಲೋಲ್ ಕಲ್ಲೋಲ ಆಗೋಗುತ್ತೆ, ಭಾಳ ನಮ್ಮ ಓಟ್ಗಳು ಮಿಸ್ ಆಗಿಬಿಟ್ಟಿದೆ, ಚುನಾವಣಾ ಆಯೋಗ ಭಾಳ ಶಾಮೀಲಾಗ್ಬಿಟ್ಟಿದೆ ಅಂತೆಲ್ಲ ಏನು ಹೇಳ್ತಾ ಇದ್ರು. ಜೊತೆಗೆ ನರೇಂದ್ರ ಮೋದಿಯವರ ತಾಯಿಯ ಬಗ್ಗೆ ಆಡಿರುವಂಥ ಮಾತುಗಳು ಇವತ್ತು ಮಹಿಳಾ ಮತದಾರರು NDA ಪರ ನಿಂತ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಮೋದಿಯವರ ತಾಯಿಯ ಬಗ್ಗೆ ಕೀಳು ಭಾಷೆಯಲ್ಲಿ ಮಾತನಾಡಿದಂಥದ್ದು ಇಡೀ ಚುನಾವಣೆಯಲ್ಲಿ, ಅಂದರೆ ಮಹಿಳೆಗೆ ಅವಮಾನ ಆಗಿದೆ. ನರೇಂದ್ರ ಮೋದಿಯವರ ತಾಯಿಯವರ ಬಗ್ಗೆ ಮಾಡಿದ ಮಾತುಗಳನ್ನು ಮಹಿಳಾ ಮತದಾರರು ನೊಂದು ಇವತ್ತು ಈ ಚುನಾವಣೆಯಲ್ಲಿ NDAಗೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿರುವ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರದ ಕಚೇರಿ ಮುಂದೆ ನಾವೆಲ್ಲರೂ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ನಾಳೆಯಿಂದ ಮತ್ತೆ ಕಾಂಗ್ರೆಸ್ ಶುರು ಮಾಡುತ್ತೆ ಮತಗಳ್ಳತನ, ಬಿಹಾರದಲ್ಲಿ ಮತಗಳ್ಳತನ ಹಂಗೆ ಅಂತ. ಅಲ್ರಿ, ಹೋಗಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ರಿ, ಮತಗಳ್ಳತನದ ಡಾಕ್ಯುಮೆಂಟ್ ಕೊಡ್ರಿ ಅಂದರೆ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕೋಕ್ಕೆ ಇವರಿಗೆ ಆಗ್ತಾ ಇಲ್ಲ. ಬರೀ ಮಾಧ್ಯಮದವರ ಎದುರುಗಡೆ ಕರೆದು ಮತಗಳ್ಳತನ ಅಂತ PPT ಪ್ರೆಸೆಂಟೇಷನನ್ನು ಮಾಡೋ ಮುಖಾಂತರ ಭಾಳ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೊರಟಿರುವಂಥ ರಾಹುಲ್ ಗಾಂಧಿ ಅವರಿಗೆ ಈ ಚುನಾವಣೆಯ ಫಲಿತಾಂಶ ಅವರಿಗೆ ಆಶ್ಚರ್ಯದ ಜೊತೆಗೆ ಏನಪ್ಪ ಈ ಸ್ಥಿತಿಗೆ ನಮ್ಮನ್ನು ಇಳಿಸ್ಬಿಟ್ರಲ್ಲ, ಕಾಂಗ್ರೆಸ್ಸಿನ 6ಕ್ಕೋ 8ಕ್ಕೋ ಇಳಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಎಚ್ಚೆತ್ಕೋಬೇಕು. ಅವರಿಗೆ ನರೇಂದ್ರ ಮೋದಿ ಅವರನ್ನು ಟೀಕಿಸುವುದನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಇವತ್ತು ಬಿಹಾರದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರಕ್ಕೆ NDA ಮೈತ್ರಿಕೂಟಕ್ಕೆ ಇವತ್ತು ಬಹುಮತ ಬಂದಿರೋದನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತಿನ ಈ ಗೆಲುವು ಬಿಹಾರದ ಮತದಾರರು ಅಭಿವೃದ್ಧಿಗೆ 20 ವರ್ಷದ ನಿತೀಶ್ ಕುಮಾರ್ ಅವರ ಆಳ್ವಿಕೆ ಏನಿದೆ ಅದಕ್ಕೆ ಮತ್ತೊಮ್ಮೆ ಅಧಿಕೃತ ಮುದ್ರೆಯನ್ನು ಒತ್ತುವ ಮುಖಾಂತರ ಇವತ್ತು ಏನು ಆ ರಾಜ್ಯದ ಅಭಿವೃದ್ಧಿಯ ಹರಿಕಾರ ಅಂತ ಕರೆಸ್ಕೊತಾ ಇರುವಂಥ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಯವರ ಈ ಒಂದು ಏನು ಡಬಲ್ ಇಂಜಿನ್ ಗೌರ್ಮೆಂಟಿಗೆ ಸರ್ಕಾರಕ್ಕೆ ಇವತ್ತು ಅಧಿಕೃತ ಮುದ್ರೆಯನ್ನು ಒತ್ತಿದ್ದಾರೆ. ಬಂಧುಗಳ, ರಾಹುಲ್ ಗಾಂಧಿ ಅವರು ಬೊಬ್ಬೆ ಹೊಡಿತಿದ್ರು, ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಿದ್ರು. ಮತಗಳ್ಳತನ ಮತಗಳ್ಳತನ ಮತಗಳ್ಳತನ. ಯಾವ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಿದ ನಂತರ ಏನೋ ಭಾಳ ಅಲ್ಲೋಲ್ ಕಲ್ಲೋಲ ಆಗೋಗುತ್ತೆ, ಭಾಳ ನಮ್ಮ ಓಟ್ಗಳು ಮಿಸ್ ಆಗಿಬಿಟ್ಟಿದೆ, ಚುನಾವಣಾ ಆಯೋಗ ಭಾಳ ಶಾಮೀಲಾಗ್ಬಿಟ್ಟಿದೆ ಅಂತೆಲ್ಲ ಏನು ಹೇಳ್ತಾ ಇದ್ರು. ಜೊತೆಗೆ ನರೇಂದ್ರ ಮೋದಿಯವರ ತಾಯಿಯ ಬಗ್ಗೆ ಆಡಿರುವಂಥ ಮಾತುಗಳು ಇವತ್ತು ಮಹಿಳಾ ಮತದಾರರು NDA ಪರ ನಿಂತ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಮೋದಿಯವರ ತಾಯಿಯ ಬಗ್ಗೆ ಕೀಳು ಭಾಷೆಯಲ್ಲಿ ಮಾತನಾಡಿದಂಥದ್ದು ಇಡೀ ಚುನಾವಣೆಯಲ್ಲಿ, ಅಂದರೆ ಮಹಿಳೆಗೆ ಅವಮಾನ ಆಗಿದೆ. ನರೇಂದ್ರ ಮೋದಿಯವರ ತಾಯಿಯವರ ಬಗ್ಗೆ ಮಾಡಿದ ಮಾತುಗಳನ್ನು ಮಹಿಳಾ ಮತದಾರರು ನೊಂದು ಇವತ್ತು ಈ ಚುನಾವಣೆಯಲ್ಲಿ NDAಗೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿರುವ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರದ ಕಚೇರಿ ಮುಂದೆ ನಾವೆಲ್ಲರೂ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ನಾಳೆಯಿಂದ ಮತ್ತೆ ಕಾಂಗ್ರೆಸ್ ಶುರು ಮಾಡುತ್ತೆ ಮತಗಳ್ಳತನ, ಬಿಹಾರದಲ್ಲಿ ಮತಗಳ್ಳತನ ಹಂಗೆ ಅಂತ. ಅಲ್ರಿ, ಹೋಗಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ರಿ, ಮತಗಳ್ಳತನದ ಡಾಕ್ಯುಮೆಂಟ್ ಕೊಡ್ರಿ ಅಂದರೆ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕೋಕ್ಕೆ ಇವರಿಗೆ ಆಗ್ತಾ ಇಲ್ಲ. ಬರೀ ಮಾಧ್ಯಮದವರ ಎದುರುಗಡೆ ಕರೆದು
ಮತಗಳ್ಳತನ ಅಂತ PPT ಪ್ರೆಸೆಂಟೇಷನನ್ನು ಮಾಡೋ ಮುಖಾಂತರ ಭಾಳ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೊರಟಿರುವಂಥ ರಾಹುಲ್ ಗಾಂಧಿ ಅವರಿಗೆ ಈ ಚುನಾವಣೆಯ ಫಲಿತಾಂಶ ಅವರಿಗೆ ಆಶ್ಚರ್ಯದ ಜೊತೆಗೆ ಏನಪ್ಪ ಈ ಸ್ಥಿತಿಗೆ ನಮ್ಮನ್ನು ಇಳಿಸ್ಬಿಟ್ರಲ್ಲ, ಕಾಂಗ್ರೆಸ್ಸಿನ 6ಕ್ಕೋ 8ಕ್ಕೋ ಇಳಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಎಚ್ಚೆತ್ಕೋಬೇಕು. ಅವರಿಗೆ ನರೇಂದ್ರ ಮೋದಿ ಅವರನ್ನು ಟೀಕಿಸುವುದನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಇವತ್ತು ಬಿಹಾರದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರಕ್ಕೆ, NDA ಮೈತ್ರಿಕೂಟಕ್ಕೆ ಇವತ್ತು ಬಹುಮತ ಬಂದಿರೋದನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತಿನ ಈ ಗೆಲುವು ಬಿಹಾರದ ಮತದಾರರು ಅಭಿವೃದ್ಧಿಗೆ 20 ವರ್ಷದ ನಿತೀಶ್ ಕುಮಾರ್ ಅವರ ಆಳ್ವಿಕೆ ಏನಿದೆ ಅದಕ್ಕೆ ಮತ್ತೊಮ್ಮೆ ಅಧಿಕೃತ ಮುದ್ರೆಯನ್ನು ಒತ್ತುವ ಮುಖಾಂತರ ಇವತ್ತು ಏನು ಆ ರಾಜ್ಯದ ಅಭಿವೃದ್ಧಿಯ ಹರಿಕಾರ ಅಂತ ಕರೆಸ್ಕೊತಾ ಇರುವಂಥ ನಿತೀಶ್ ಕುಮಾರು ಮತ್ತು ನರೇಂದ್ರ ಮೋದಿಯವರ ಈ ಒಂದು ಏನು ಡಬಲ್ ಇಂಜಿನ್ ಗೌರ್ಮೆಂಟಿಗೆ, ಸರ್ಕಾರಕ್ಕೆ ಇವತ್ತು ಅಧಿಕೃತ ಮುದ್ರೆಯನ್ನು ಒತ್ತಿದ್ದಾರೆ. ಬಂಧುಗಳ, ರಾಹುಲ್ ಗಾಂಧಿ ಅವರು ಬೊಬ್ಬೆ ಹೊಡಿತಿದ್ರು, ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಿದ್ರು. ಮತಗಳ್ಳತನ. ಯಾವ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಿದ ನಂತರ ಏನೋ ಭಾಳ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ, ಭಾಳ ನಮ್ಮ ಓಟ್ಗಳು ಮಿಸ್ ಆಗಿಬಿಟ್ಟಿದೆ, ಚುನಾವಣಾ ಆಯೋಗ ಭಾಳ ಶಾಮೀಲಾಗ್ಬಿಟ್ಟಿದೆ ಅಂತೆಲ್ಲ ಏನು ಹೇಳ್ತಾ ಇದ್ರು. ಜೊತೆಗೆ ನರೇಂದ್ರ ಮೋದಿಯವರ ತಾಯಿಯ ಬಗ್ಗೆ ಆಡಿರುವಂಥ ಮಾತುಗಳು ಇವತ್ತು ಮಹಿಳಾ ಮತದಾರರು NDA ಪರ ನಿಂತ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಮೋದಿಯವರ ತಾಯಿಯ ಬಗ್ಗೆ ಕೀಳು ಭಾಷೆಯಲ್ಲಿ ಮಾತನಾಡಿದಂಥದ್ದು ಇಡೀ ಚುನಾವಣೆಯಲ್ಲಿ, ಅಂದರೆ ಮಹಿಳೆಗೆ ಅವಮಾನ ಆಗಿದೆ. ನರೇಂದ್ರ ಮೋದಿಯವರ ತಾಯಿಯವರ ಬಗ್ಗೆ ಮಾಡಿದ ಮಾತುಗಳನ್ನು ಮಹಿಳಾ ಮತದಾರರು ನೊಂದು ಇವತ್ತು ಈ ಚುನಾವಣೆಯಲ್ಲಿ NDAಗೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿರುವ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರದ ಕಚೇರಿ ಮುಂದೆ ನಾವೆಲ್ಲರೂ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ನಾಳೆಯಿಂದ ಮತ್ತೆ ಕಾಂಗ್ರೆಸ್ ಶುರು ಮಾಡುತ್ತೆ ಮತಗಳ್ಳತನ, ಬಿಹಾರದಲ್ಲಿ ಮತಗಳ್ಳತನ ಹಂಗೆ ಅಂತ. ಅಲ್ರಿ, ಹೋಗಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ರಿ, ಮತಗಳ್ಳತನದ ಡಾಕ್ಯುಮೆಂಟ್ ಕೊಡ್ರಿ ಅಂದರೆ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕೋಕ್ಕೆ ಇವರಿಗೆ ಆಗ್ತಾ ಇಲ್ಲ. ಬರೀ ಮಾಧ್ಯಮದವರ ಎದುರುಗಡೆ ಕರೆದು ಮತಗಳ್ಳತನ ಅಂತ PPT ಪ್ರೆಸೆಂಟೇಷನನ್ನು ಮಾಡೋ ಮುಖಾಂತರ ಭಾಳ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೊರಟಿರುವಂಥ ರಾಹುಲ್ ಗಾಂಧಿ ಅವರಿಗೆ ಈ ಚುನಾವಣೆಯ ಫಲಿತಾಂಶ ಅವರಿಗೆ ಆಶ್ಚರ್ಯದ ಜೊತೆಗೆ ಏನಪ್ಪ ಈ ಸ್ಥಿತಿಗೆ ನಮ್ಮನ್ನು ಇಳಿಸ್ಬಿಟ್ರಲ್ಲ, ಕಾಂಗ್ರೆಸ್ಸಿನ 6ಕ್ಕೋ 8ಕ್ಕೋ ಇಳಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಎಚ್ಚೆತ್ಕೋಬೇಕು. ಅವರಿಗೆ ನರೇಂದ್ರ ಮೋದಿ ಅವರನ್ನು ಟೀಕಿಸುವುದನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ.